ಬೇಜವಾಬ್ದಾರಿ ಸಾರಿಗೆ ಅಧಿಕಾರಿ ಜಾನ್ ಮಿಸ್ಕತ್ರನ್ನ ವರ್ಗಾವಣೆ ಮಾಡಿ ಇಲ್ಲವೇ ಅಮಾನತು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಉತ್ತರ ಕನ್ನಡ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಮಾಧವ್ ನಾಯಕರು ಕರ್ನಾಟಕ ಸಾರಿಗೆ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ಆಯುಕ್ತರು ಸಿದ್ದಪ್ಪ ಕಲ್ಲೇರರಿಗೆ ಮನವಿ ಸಲ್ಲಿಸಿದ್ದಾರೆ. ಕಾರವಾರದಲ್ಲಿರುವ ಸಾರಿಗೆ ಇಲಾಖೆಯ ಕಚೇರಿಯಲ್ಲಿ ಲಂಚವಿಲ್ಲದೆ ಜನಸಾಮಾನ್ಯರ ಕಚೇರಿಯ ಕಾರ್ಯಗಳು ಆಗುತ್ತಿಲ್ಲ ಎನ್ನುವ ಆರೋಪಗಳಿವೆ. ಈ ಕಚೇರಿಯ ಅಧಿಕಾರಿಯಾದ ಜಾನ್ ಮಿಸ್ಕತ್ ಮನಸ್ಸಿಗೆ ಬಂದಾಗ ಕಚೇರಿಗೆ ಬರುವುದು, ನಿರ್ಲಕ್ಷ್ಯದಿಂದ ಕಾರ್ಯ ಮಾಡುವುದು, ಅದಕ್ಕೂ ಮಿಗಿಲಾಗಿ ಬೇಜವಾಬ್ದಾರಿಯಂತಹ ನಿರ್ಲಕ್ಷ್ಯ ಪ್ರವೃತ್ತಿಯನ್ನ ಹೊಂದಿದ್ದಾರೆ. ಕಚೇರಿಯಲ್ಲಿರುವ ಫೈಲ್ಗಳು ನಾಪತ್ತೆಯಾಗಿರುವುದರಿಂದ ಅನೇಕ ವಾಹನ ಮಾಲೀಕರ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಆಗ್ತಿಲ್ಲ. ಒಂದು ವೇಳೆ ಕಚೇರಿಯಲ್ಲಿರುವ ಫೈಲ್ಗಳು ನಾಪತ್ತೆ ಅಥವಾ ಕಳುವು ಆಗಿದ್ರೆ ಪೊಲೀಸ್ ದೂರು ದಾಖಲಿಸಬೇಕಿತ್ತು. ಆದರೆ ಅದನ್ನೂ ಮಾಡದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದಾರೆ. ಅದರಿಂದ ಇಂತಹ ಬೇಜವಾಬ್ದಾರಿ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಿ ಕಠಿಣ ಕ್ರಮ ಜರುಗಿಸಬೇಕು, ಇಲ್ಲವೇ ವರ್ಗಾವಣೆ ಮಾಡಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಅದರ ನಂತರ ನಾನೇ ಸ್ವತಃ ಒಂದು ಕೇಳಿ ನಾನು ಆರ್ಟಿಒ ಆಫೀಸಿಗೆ ಬಂದಿದ್ದು ಸರ್. ನಾನು ಫಸ್ಟ್ ಒಂದು ಸಲ ಪಟ್ಟಿ ಮಾಡಲಿಕ್ಕೆ ವಿಶ್ ಮಾಡಿ ಬಂದಿದ್ದು, ಎರಡನೇ ಸಲ ಮೊನ್ನೆ ಒಂದು 15 ದಿವಸದಿಂದ ಬಂದಿದ್ದು. ಈ ಜನರದೆಲ್ಲ ಆರೋಪ ಕೇಳಿ, ಯಾಕಂದ್ರೆ ಇಲ್ಲೆಲ್ಲರೂ ನಮ್ಮ ನಾನು ಬರೋದೇ ಇದೆ, ಭಾಳ ಮಿತಿ ಮೀರಿದ ನಂತರ ನಾನು ಬಂದು ನೋಡಿದರೆ ಇಲ್ಲಿ ಫೈಲ್ಗಳೇ ಇರೋದಿಲ್ಲ ಸರ್. ಫೈಲ್ ಮುಗಿದ್ರೆ ಫೈಲ್ ಇದಾಗ್ತಾರೆ. 2 ವರ್ಷದಿಂದ ಗಾಡಿ ರಿಜಿಸ್ಟ್ರೇಷನ್ ಮಾಡದೆ ಮನೆ ಇಟ್ಕೊಂಡು. ಇದಲ್ಲದೆ ಕಚೇರಿಯಲ್ಲಿ KA 30Q 4690, KA 30M 5951, KA 30M 5009, KA 30M 5201, KA 47J 5308, KA 19MB 3534, KA 30R 6989, KA 05JD 6099 ಫೈಲ್ಗಳು ನಾಪತ್ತೆಯಾಗಿದೆ ಎಂದು ಮನವಿಯಲ್ಲಿ ವಿವರಿಸಿದ್ದಾರೆ. ಮಾಧವ್ ನಾಯಕ್ ಅವರು 8 ಫೈಲ್ಗಳು ನಾಪತ್ತೆಯಾಗಿದೆ ಎಂದರೆ ಆರ್ಟಿಒ ಜಾನ್ ಮಿಸ್ಕತ್ರು ನಾಪತ್ತೆಯಾಗಿರುವುದು 8 ಫೈಲ್ಗಳಷ್ಟೇ ಅಲ್ಲ, 65 ಫೈಲ್ಗಳು ನಾಪತ್ತೆಯಾಗಿದ್ದು ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಲಾರಿ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಗಿರೀಶ್ ಮಲೆನಾಡ್, ಉತ್ತರ ಕನ್ನಡ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಸುಜಯ್ ಮರಾಠೆ, ಪದಾಧಿಕಾರಿಗಳಾದ ನಾಗೇಂದ್ರ ಭಟ್, ಲಾರಿ ಮಾಲೀಕ ಮುರುಳಿ ಲಾವನ್, ಟೆಂಪೋ ಯೂನಿಯನ್ ಅಧ್ಯಕ್ಷ ನಿತ್ಯಾನಂದ್ ನಾಯ್ಕ್, ಶಾಂತದುರ್ಗ ಟೆಂಪೋ ಮಾಲಕರ ಸಂಘದ ಅಧ್ಯಕ್ಷ ಕಿಶೋರ್ ಟಿ ನಾಯ್ಕ್, ಉಪಾಧ್ಯಕ್ಷ ಅರುಣ್ ತಳೇಕರ್, ಖಜಾಂಚಿ ನಿತ್ಯಾನಂದ ನಾಯ್ಕ್, ಕಾರ್ಯದರ್ಶಿ ಅಕ್ಷಯ್ ಪಿ ಆವರ್ಸೇಕರ್ ಉಪಸ್ಥಿತರಿದ್ದರು. ಗೋಕರ್ಣ ಹುಳಸಕೇರಿ ಹಾಲಕ್ಕಿ ಒಕ್ಕಲಿಗರ ವಾರ್ಷಿಕ ಭಜನಾ ಸಪ್ತಾಹ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಗೋಕರ್ಣ ತಾರಮಕ್ಕೆಯ ಕೇತಕಿ ವಿನಾಯಕ ಮಂದಿರದಲ್ಲಿ 7 ದಿನಗಳ ಕಾಲ ಭಜನೆ ನಡೆಯುತ್ತದೆ. ಪ್ರತಿದಿನ ಸಂಜೆ ಭಜನಾ ತಂಡ ಮಂದಿರದಿಂದ ಸ್ವಲ್ಪ ದೂರದ ಭಜನಾ ಕಟ್ಟೆಗೆ ತೆರಳಿ ಮರಳಿತು. ಈ ವೇಳೆ ಮಾರ್ಗದ ನಿವಾಸಿಗಳು ಆರತಿ ನೀಡಿ ವಂದಿಸಿದ್ರು. ಕೊನೆಯ ದಿನ ಭಜನಾ ತಂಡ ಕೋಟಿ ತೀರ್ಥಕ್ಕೆ ತೆರಳಿ ಸ್ನಾನ ಮಾಡಿ ಬಳಿಕ ಮಹಾಗಣಪತಿ, ಮಹಾಬಲೇಶ್ವರ ಮಂದಿರ ಹಾಗೂ ಊರಿನ ಪ್ರಮುಖ ಮಂದಿರಗಳಿಗೆ ತೆರಳಿ ದೇವರ ದರ್ಶನ ಮಾಡಿ ಭಜನಾ ಕಟ್ಟೆಗೆ ಬಂದು ಪೂಜೆ ಸಲ್ಲಿಸಿದ್ರು. ಮಧ್ಯಾಹ್ನ ಕೇತಕಿ ವಿನಾಯಕ ಮಂದಿರದ ಆವಾರದಲ್ಲಿ ಪಾಯಸ ತಯಾರಿಸಿ ಸಿಹಿ ಊಟ ಮಾಡಿದ್ರು. ಸಂಜೆ ಕೇತಕಿ ವಿನಾಯಕನಿಗೆ ದಂಡಾವಳಿ ವಿಶೇಷ ಪೂಜೆ ನೆರವೇರಿಸುವುದರೊಂದಿಗೆ ಭಜನಾ ಸಪ್ತಾಹ ಸಂಪನ್ನಗೊಂಡಿತು. ಭಜನಾ ತಂಡ ವಿವಿಧ ದೇವಾಲಯಕ್ಕೆ ತೆರಳುವಾಗ ಮೊಸರು ಕುಡಿಕೆ ಒಡೆಯುವುದು ಹಾಗೂ ವಾಪಸ್ ಮರಳಿದಾಗ ಎತ್ತರದಲ್ಲಿ ಕಟ್ಟಿದ್ದ ಬಾಳೆಹಣ್ಣಿನ ಕೊನೆಯನ್ನ ಪೈಪೋಟಿಯಲ್ಲಿ ಎಳೆದು ಹಣ್ಣು ತೆಗೆದುಕೊಳ್ಳುವುದು ಬಹು ಆಕರ್ಷಕವಾಗಿತ್ತು. ಇನ್ನು ಮಂದಿರಕ್ಕೆ ದೀಪಾಲಂಕಾರ, ಹೂವಿನ ಅಲಂಕಾರ ಹಾಗೂ ಗಣಪತಿಯ ರಂಗೋಲಿ ಎಲ್ಲರನ್ನ ಆಕರ್ಷಿಸಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹಿಂದೂ ಧರ್ಮ ನಮ್ಮ ತಾಯಿ ಇದ್ದಂತೆ. ಜಾತಿ, ಮತ, ಪಂಥ ಬಿಟ್ಟು ತಾಯಿ ಹೃದಯದ ಮಮತೆ, ಮಾನವೀಯತೆಯಿಂದ ಎಲ್ಲರ ಗೌರವ ಕಾಣುವ ಧರ್ಮ ಎಂದು ಕಾರವಾರ ರಾಮಕೃಷ್ಣ ಮಠದ ಭವೇಶಾನಂದ ಸ್ವಾಮೀಜಿ ಹೇಳಿದರು.
ಗೋಕರ್ಣ ಗಂಗಾವಳಿಯಲ್ಲಿ ನಡೆದ ಹಿಂದೂ ಸಮಾಜೋತ್ಸವದ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಭವೇಶಾನಂದ ಸ್ವಾಮೀಜಿ, ನಮ್ಮಲ್ಲಿನ ಮೈಮನಸ್ಸು ಬಿಟ್ಟು ಧರ್ಮ ಸಂರಕ್ಷಣೆ, ದೇಶಾಭಿಮಾನದಿಂದ ಮಾತೃಭೂಮಿಯ ಒಳಿತಿಗಾಗಿ ಶ್ರಮಿಸಬೇಕು ಎಂದರು. ವಿವೇಕಾನಂದ, ಹನುಮಂತ, ಶ್ರೀ ಶಂಕರಾಚಾರ್ಯ ಸ್ವಲ್ಪ ಮಟ್ಟಿಗೆ ಏನಾದರೆ ಕಲ್ಪನೆ ಬರಲಿ, ಇಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ, ಇಲ್ಲಿ ನಮ್ಮ ದಾರಿ ಬೇರೆ ಕಡೆ ಹೋಗ್ತಾ ಇದೆ. ಸೊ ಆ ಜನಜಾಗೃತಿ ಮಾಡಿಕೊಂಡು ನಮ್ಮ ಹಿಂದೂ ಸಂಸ್ಕೃತಿ ಕಾಪಾಡಲಿಕ್ಕೆ ಎಷ್ಟು ಶಕ್ತಿ ಮಾತೆ ಮತ್ತು ಎಷ್ಟು ಬಾಂಧವರು ಇಲ್ಲಿ ಕೂಡಿಸಿದ್ದಾರೆ. ಸೊ ನಿಮ್ಮ ವಿಚಾರದಿಂದ, ನಿಮ್ಮ ಭಾವನೆಯಿಂದ ಇಲ್ಲ, ಮತ್ತು ಇದು ಗಂಗಾವಳಿ, ಗಂಗಾ ಅಂದರೆ ಪವಿತ್ರತೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಎಷ್ಟು ದಿವಸ, 3 ದಿವಸ ರಥಯಾತ್ರೆ ಮಾಡಿಕೊಂಡು ನಮ್ಮ ಭಾರತ ಮಾತೆಗೆ ನೀವು ಅಲಂಕಾರ ತಂದಿದ್ದೀರೋ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಕ್ತಾರ ಚಂದ್ರಶೇಖರ್ ಹೆಗಡೆ ಮಾತನಾಡಿ, ನಮ್ಮಲ್ಲಿನ ಒಡಕು ಧರ್ಮದ ಮೇಲೆ ದಾಳಿಗೆ ಕಾರಣವಾಗುತ್ತಿದೆ. ಹಿಂದೂ ಧರ್ಮ ಒಳಿತು ಮಾಡಿದೆಯೇ ಹೊರತು ಕೆಡುಕು ಮಾಡಿಲ್ಲ. ಆದರೆ ನಾವು ಸಹಾಯ ಮಾಡಿದವರೇ ನಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡುತ್ತಿರುವುದು ವಿಷಾದಕರ ಎಂದ ಅವರು, ನಾವು ಜಾಗೃತವಾಗಿ ಹಿಂದೂ ಧರ್ಮದ ಉಳಿವು, ರಾಷ್ಟ್ರ ರಕ್ಷಣೆ ಒಂದಾಗಬೇಕು ಎಂದು ಕರೆ ನೀಡಿದ್ರು. ಯಾವ ದೇಶದಲ್ಲಿದ್ದೇವೆ ನಾವು? ಹೇ ತಾಯೇ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಣ್ಣ ಮಗುವಿಗೆ ತಿಳಿಸ್ಬೇಕಾಗಿತ್ತು. ಅದರ ಬದಲಾಗಿ ಏನು ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಹೇಳಿದ್ದಕ್ಕೆ ನಾನು ತಪ್ಪು ಮಾಡ್ಬಿಟ್ಟೆ. ಇದೆಂತ ಪರಿಸ್ಥಿತಿ ರೀ ಇದು? ನಾವು ಗಂಭೀರ ಯೋಚನೆ ಮಾಡ್ಬೇಕಲ್ಲ. ದೇಶದ ಜನತೆಗೆ ನಾನು ಆರಿಸಿದಕ್ಕಂತ ಒಬ್ಬ ಪ್ರತಿನಿಧಿಯಾಗಿ ಹೋಗಿದ್ದೇನೆ. ಆದ್ರೆ ನನ್ನ ಮನಸ್ಸನ್ನು ಮೂಡಬೇಕಾಗಿದೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಒಂದೇ ಮಾತನ್ನು ಪ್ರತಿಯೊಬ್ಬರು ಹೇಳಬೇಕು ಅಂತ ಹೇಳಬೇಕು. ಇದು ಕೇವಲ ಶೋಕಿಗೆ ಹಾಗಾದ್ರೆ ಆ 4 ಸಾಲಿನಲ್ಲಿರುವಂತದ್ದು ಏನೋಡ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಶರಥ ಕೇಕರ್ಕರ್ ಮಾತನಾಡಿ, ನಮ್ಮ ಆಚಾರ ವಿಚಾರವನ್ನ ಇಂದಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಲು ಪಾಲಕರು ಪ್ರೋತ್ಸಾಹ ನೀಡಬೇಕು. ಆ ಮೂಲಕ ಧರ್ಮ ರಕ್ಷಣೆಯ ಜೊತೆಗೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣವನ್ನ ಖಂಡಿಸಿದ್ರು. ವೇದಿಕೆಯಲ್ಲಿ ಗಂಗಾವಳಿ ಹಿಂದೂ ಸಮಾಜೋತ್ಸವ ಸಮಿತಿ ಗೌರವಾಧ್ಯಕ್ಷ ವೆಂಕಟೇಶ್ ಕೀಣಿ ಉಪಸ್ಥಿತರಿದ್ದರು. ಇದೇ ವೇಳೆ ನಾಟಿ ಔಷಧ ನೀಡುವುದು, ಕಲಾವಿದರು, ಯೋಧರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಪಾರ್ವತಿ ಎಸ್ ನಾಯ್ಕ್, ಛಾಯಾ ಪಿ ಕಾಮತ್, ಪತ್ತಿ ಗೋವಿಂದ ಗೌಡ, ಗೀತಾ ಸುಕ್ರುಗೌಡ, ಗೋಪಾಲ್ ಹನುಮಂತ್ ನಾಯ್ಕ್, ಭಗೀರಥ ಶಿವ ಗೋವೇಕರ್, ಕೃಷ್ಣ ಎಸ್ ನಾಯ್ಕ್, ಸಣ್ಣು ಹೊನ್ನಪ್ಪ ಗೌಡ, ಮಂಜುನಾಥ್ ಉಮೇಶ್ ನಾಯ್ಕ್, ರಮೇಶ್ ಗೌಡ, ಕ್ರಾಂತಿ ಗೀರ್ಕರ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಹಿಂದೂ ಸಮಾಜೋತ್ಸವದ ಗಂಗಾವಳಿ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಊರ ನಾಗರಿಕರು ಸಹಕಾರ ನೀಡಿದ್ರು. ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ರು. ಸಭಾ ಕಾರ್ಯಕ್ರಮದ ಮೊದಲು ಭವ್ಯ ಶೋಭಾಯಾತ್ರೆ ಊರಿನ ಪ್ರಮುಖ ಮಾರ್ಗದಲ್ಲಿ ಸಂಚರಿಸಿ ಎಲ್ಲರ ಗಮನ ಸೆಳೆಯಿತು. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶಿಕ್ಷಣವಿಲ್ಲದಿದ್ರೆ ಮನುಷ್ಯರಾಗಿ ಸ್ವಾಭಿಮಾನಿಗಳಾಗಿ ಬದುಕಲು ಸಾಧ್ಯವಿಲ್ಲ. ಸಮಾಜದಲ್ಲಿ ಬದಲಾವಣೆ ತರಬೇಕಾದ್ರೆ ವಿದ್ಯಾವಂತರಾಗಲೇಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಮೈಸೂರು ಜಿಲ್ಲಾ ಕುಂಬಾರ ಸಂಘ ಮೈಸೂರು ಇವರ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಕುಂಬಾರರ ಮಹಾಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಕುಂಬಾರ ಸಮುದಾಯದವರು ಅತ್ಯಂತ ಹಿಂದುಳಿದ ಮತ್ತು ಕಡಿಮೆ ಜನಸಂಖ್ಯೆ ಇರುವ ಸಮುದಾಯವಾಗಿದೆ. ಕಾಯಕ ಯೋಗಿಗಳಾಗಿರುವ ಕುಂಬಾರ ಸಮಾಜದವರು ಮಣ್ಣಿನ ಕಲಾಕೃತಿಗಳನ್ನು ನಿರ್ಮಿಸುವ ಕಲೆಯ ಪರಿಣಿತಿ ವಿಶೇಷವಾಗಿದೆ. ಜ್ಞಾನದ ಬೆಳಕು ನೀಡಿದ ಕವಿ ಸರ್ವಜ್ಞರು ಈ ಸಮುದಾಯಕ್ಕೆ ಸೇರಿರುವುದು ಹೆಮ್ಮೆಯ ವಿಷಯ. 12ನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕ ಮತ್ತು ದಾಸೋಹಗಳನ್ನ ಸಮಾಜಕ್ಕೆ ನೀಡಿದ್ರು. ಚತುರ್ವರ್ಣ ವ್ಯವಸ್ಥೆ ಹಿಂದಿನಿಂದಲೂ ಬಂದಿರುವ ವ್ಯವಸ್ಥೆ. ಆರ್ಥಿಕವಾಗಿ ಹಿಂದುಳಿದ ಶೂದ್ರ ವರ್ಗದವರು ಜನಸಂಖ್ಯೆಯ ಸುಮಾರು 80% ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಎಂದರು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿಯಾಗಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು ಎಂದರು. ವಿದ್ಯೆ ಯಾರ ಸ್ವತ್ತು ಅಲ್ಲ, ಪಟ್ಟಭದ್ರ ಹಿತಾಸಕ್ತಿ ವಿದ್ಯೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಎನ್ನುವ ಭಾವನೆಯನ್ನ ಬಿತ್ತಿದ್ರು. ಬದಲಾವಣೆ ತರಬೇಕಾದ್ರೆ ವಿದ್ಯಾವಂತರಾಗಲೇಬೇಕು ಎಂದರು. ನಿಮ್ಮಲ್ಲೂ ವೈದ್ಯರು, ಇಂಜಿನಿಯರ್, ಪ್ರೊಫೆಸರ್ಗಳಾಗಬೇಕು ಎಂದರು. ಬೇಡರ ಜಾತಿಗೆ ಸೇರಿದ ವಾಲ್ಮೀಕಿ ರಾಮಾಯಣ ಬರೆದರು. ಬೆಸ್ತರ ಜಾತಿಗೆ ಸೇರಿದ ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ಬರೆದರು. ಸಂವಿಧಾನದ ರಚನಾ ಸಮಿತಿಯ ಸದಸ್ಯರಾಗಿದ್ದ ರತ್ನಪ್ಪ ಭರಮಪ್ಪ ಕುಂಬಾರರು ಸಮುದಾಯದ ಧೀಮಂತ ನಾಯಕರಾಗಿದ್ರು. ಜಾತಿ ವ್ಯವಸ್ಥೆಯನ್ನ ತಂದು ಜನರ ದಾರಿ ತಪ್ಪಿಸಲಾಯಿತು. ನಾನು ವಕೀಲ ಶಿಕ್ಷಣ ಪಡೆದಿದ್ರಿಂದಲೇ ಇಂದು ಮುಖ್ಯಮಂತ್ರಿಯಾಗಿ ನಿಮ್ಮೆದುರಿರಲು ಸಾಧ್ಯವಾಗಿದೆ. ಮಹಾನ್ ಜ್ಞಾನಿಯಾಗಿದ್ದ ಶ್ರೀ ನಾರಾಯಣ ಗುರು
ಒಂದೇ ಧರ್ಮ ಒಂದೇ ಜಾತಿ ಎಂದು ಪ್ರತಿಪಾದಿಸಿದ್ರು. ಅಸ್ಪೃಶ್ಯತೆಯಿಂದ ದೇಗುಲಗಳಿಗೆ ಪ್ರವೇಶ ನಿರ್ಬಂಧಿಸುತ್ತಿದ್ದ ಕಾಲದಲ್ಲಿ ನಿಮ್ಮದೇ ದೇವಾಲಯಗಳನ್ನ ನಿರ್ಮಿಸಿಕೊಳ್ಳಿ ಎಂದು ಜನರಿಗೆ ಕರೆ ನೀಡಿದ್ರು. ಇನ್ನು ಸ್ವಾತಂತ್ರ್ಯ ಯಶಸ್ವಿಯಾಗಲು ಶಿಕ್ಷಣ ಅತ್ಯಗತ್ಯ ಎಂದರು. ಶಿಕ್ಷಣ ಅತ್ಯಂತ ಅವಶ್ಯ ಅಂತಕ್ಕಂಥದ್ದನ್ನ ಮನಗಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಮೂಲಭೂತ ಹಕ್ಕಾಗಿ ಮಾಡ್ತಕ್ಕಂಥ ಕೆಲಸವನ್ನು ಅದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಶಿಕ್ಷಣ ಇಲ್ಲದೆ ಹೋದರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಸ್ವಾಭಿಮಾನನೂ ಕೂಡ ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಶಿಕ್ಷಣದಿಂದ ಯಾರ್ಯಾರು ವಂಚಿತರಾಗಿದ್ದರು ಅವರೆಲ್ಲರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಉಳಿದ್ರು, ರಾಜಕೀಯವಾಗಿ ಹಿಂದೆ ಉಳಿದ್ರು, ಶೈಕ್ಷಣಿಕವಾಗಿ ಹಿಂದೆ ಉಳಿದ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದವು. ಈ ಸಮಾನ ಅವಕಾಶಗಳು ಸಿಕ್ಕದ್ರಿಂದ ಈಗ ನಿಮ್ಮಲ್ಲಿ ಅನೇಕ ಜನ ವಿದ್ಯಾವಂತರಾಗಲಿಕ್ಕೆ ಅನುಕೂಲ ಆಯಿತು. ಈಗ ಶ್ರೀನಿವಾಸ್ ಇದ್ದಾರಲ್ಲ, ಇವರು ಶ್ರೀನಿವಾಸ್, ನೀವು ಶ್ರೀನಿವಾಸ್ ಅಲ್ಲ, ನೀವು ಶ್ರೀನಿವಾಸ್ ನಮ್ಮ IAS ಆಫೀಸರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ,
ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.